ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಸುಜಾತ ಗೌಡ ಬ್ಲಾಗ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತಿನ ರೆಸಿಪಿ ಬಂದು ಮಾರ್ನಿಂಗ್ ಬ್ರೇಕ್ಫಾಸ್ಟು ವಾಂಗಿಭಾತ್ನ ಮಾಡ್ತಾಯಿದ್ದೀನಿ. ವಾಂಗಿಭಾತ್ನ ಸುಮಾರು ಥರ ಮಾಡ್ತಾರೆ, ಬಟ್ ನನಗೆ ಈ ಥರ ಮಾಡಿದ್ರೇ ತುಂಬ ಇಷ್ಟ ಆಗೋದು. ಈ ರೆಸಿಪಿ ಬಂದು ನನಗೆ ಒಬ್ಬರು ಭಟ್ರು ಹೇಳ್ಕೊಟ್ಟಿದ್ರು. ಸೊ ಆ ರೆಸಿಪಿನ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಈಗ ನೋಡಿ, ಒಂದು ಬಾಣಲಿನ ನಾನು ಚಿಕ್ಕ ಬಾಣಲಿನ ಬಿಸಿಯಾಗೋದಕ್ಕೆ ಇಟ್ಟಿದ್ದೀನಿ. ಅದಕ್ಕೆ 1 ಸ್ಪೂನಷ್ಟು ಆಯಿಲ್ನ ಹಾಕ್ಕೊತಾ ಇದ್ದೀನಿ. ಈಗ ನಾನಿಲ್ಲಿ ಬದನೆಕಾಯಿನ ರೌಂಡಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ. ಬಟಾಣಿ ಕೂಡ ತೊಗೊಂಡಿದ್ದೀನಿ, ಹಸಿ ಬಟಾಣಿ. ಇತ್ತು ಅಂದರೆ ಹಾಕ್ಕೊಳ್ಳಿ ಹಸಿ ಬಟಾಣಿ, ಇಲ್ಲ ಅಂದರೆ ಪರವಾಗಿಲ್ಲ ಸ್ಕಿಪ್ ಮಾಡ್ಕೊಳ್ಳಿ, ಹಾಕಲೇಬೇಕಂತ ಏನಿಲ್ಲ, ಇದ್ದರೆ ಯೂಸ್ ಮಾಡ್ಬೋದು. ಈಗ ನಾನು ಬದನೆಕಾಯಿನ ಈ ಥರ ರೌಂಡು ಕಟ್ ಮಾಡ್ಕೊಂಡಿದ್ದೀನಿ. ಈ ಥರ ರೌಂಡ್ಗೆ ತೆಳ್ಳು ಕಟ್ ಮಾಡಿದ್ರೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ. ನೀವು ಬೇಕಿದ್ರೆ ಸಣ್ಣಕ್ಕೆ ಉದ್ದಕ್ಕೆ ನಿಮ್ಗೆ ಯಾವ ಥರ ಬೇಕೋ ಆ ಥರ ಕಟ್ ಮಾಡ್ಕೊಬೋದು. ಈಗ ಎಣ್ಣೆ ಬಿಸಿ ಆದಮೇಲೆ ನಾನು ಬದನೆಕಾಯಿನ ಹಾಕ್ಕೊತಾ ಇದ್ದೀನಿ. ಈ ಡೈರೆಕ್ಟು ಎಣ್ಣೆ ಕಾದಿರೋ ಎಣ್ಣೆಗೆ ನೀರಿಂದ ಎತ್ತಾಕಿದ ಬದನೆಕಾಯಿ ಕೈಯಲ್ಲಿ ಹಾಕೋಕಿದ್ರೆ ಸಿಡಿಯುತ್ತೆ ಅನ್ನೋ ಭಯ ಇರೋರು ಈ ಥರ ಸೌಟಲ್ಲಿ ಹಾಕ್ಕೊಳ್ಳಿ, ನಾನು ತೋರಿಸಿದ್ನಲ್ಲ ಹಾಗೆ. ನೆಕ್ಸ್ಟು ನಾನಿಲ್ಲಿ ಬಾಣಲಿ ಸ್ವಲ್ಪ ಚಿಕ್ಕದು ಅಲ್ವಾ, ಹಾಗಾಗಿ ಹಿಂಗೆ ಕುಲ್ಕಿ ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದಕ್ಕೆ 1/4 ಸ್ಪೂನು ಉಪ್ಪನ್ನ ಕೂಡ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊತಾ ಇದ್ದೀನಿ. ನಾನು ಬದನೆಕಾಯಿನ ಕಟ್ ಮಾಡುವಾಗಲೂ ಕೂಡ ನೀರಿಗೆ ಹಾಕಿ ನೆನೆ ಇಕ್ಕಿದ್ನಲ್ಲ, ಆಗ ಉಪ್ಪು ಮತ್ತು ಅರಿಶಿನ ಎರಡೂ ಹಾಕಿ ನೆನೆ ಇಟ್ಟಿದ್ದೆ. ಸೊ ಉಪ್ಪನ್ನ ನೋಡಿಕೊಂಡು ಹಾಕ್ಕೊಳ್ಳಿ, ಜಾಸ್ತಿ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಈಗ ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದನ್ನ ಸಪ್ರೇಟ್ ಎತ್ತಿಟ್ಕೊತಾ ಇದ್ದೀನಿ. ಈಗ ಮತ್ತೆ ಇನ್ನೊಂದು ಬಾಣಲಿಗೆ ನಾನು ಒಂದು 4ರಿಂದ 5 ಸ್ಪೂನು ಎಣ್ಣೆನ ಹಾಕ್ಕೊತಾ ಇದ್ದೀನಿ. ಅದು ನೈಟ್ ಹಪ್ಪಳ ಕಡ್ದಿದ್ದು ಎಣ್ಣೆ ಇತ್ತು, ಅದೇ ಎಣ್ಣೆನ ಹಾಕ್ಕೊತಾ ಇದ್ದೀನಿ. ಈಗ ನೋಡಿ, ಎಣ್ಣೆ ಕಾದ್ಮೇಲೆ ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆ ಎರಡೂ ಹಾಕ್ಕೊತಾ ಇದ್ದೀನಿ. ಜೀರಿಗೆ ಎಲ್ಲ ಹಾಕ್ಕೊಂಡು ಅದು ಸಿಡಿದ ಮೇಲೆ ಸಣ್ಣಗೆ ಹೆಚ್ಚಿರೋಂಥ ಈರುಳ್ಳಿನ ಕೂಡ ನಾನು ಹಾಕ್ಕೊತಾ ಇದ್ದೀನಿ. ಈರುಳ್ಳಿ ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ, ಕಲರ್ ಚೇಂಜ್ ಆಗೋ ತನಕ ಚೆನ್ನಾಗಿ ಫ್ರೈ ಮಾಡಬೇಕು, ಚೆನ್ನಾಗಿರುತ್ತೆ ಫ್ರೈ ಮಾಡಿದ್ರೆ. ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡಾದಮೇಲೆ 1 ಟೊಮೆಟೊ ತೊಗೊಂಡಿದ್ದೀನಿ. ಟೊಮೊಟೊ ಕೂಡ ನೀವು ನೋಡ್ಕೊಂಡು ತೊಗೊಳ್ಳಿ. ಈಗ ಹುಣಸೆಹಣ್ಣು ಹುಳಿ ಯೂಸ್ ಮಾಡೋರು ಸ್ವಲ್ಪ ಜಾಸ್ತಿ ಹುಳಿ ಹಾಕ್ತೀನಿ ಅನ್ನೋರು ಟೊಮೊಟೊ ಕಮ್ಮಿ ಹಾಕ್ಕೊಳ್ಳಿ, ಇಲ್ಲ ಹುಳಿ ಕಮ್ಮಿ ಹಾಕ್ತೀನಿ ಅನ್ನೋರು ಟೊಮೊಟೊ ಜಾಸ್ತಿ ಹಾಕ್ಕೊಳ್ಳಿ. ಈಗ ನಾನು 1 ಟೊಮೊಟೊ ತೊಗೊಂಡಿದ್ದೀನಿ, ನೀವು 2 ಟೊಮೊಟೊ ತೊಗೊಂಡು ಹುಣಸೆಹಣ್ಣು ಹುಳಿ ಕಮ್ಮಿ ಹಾಕ್ಬೋದು. ಈಗ ಟೊಮೊಟೊ ಫ್ರೈ ಆದಮೇಲೆ ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ 2. ಹಸಿಮೆಣ್ಸಿನ್ಕಾಯಿ ಕೂಡ ಆಪ್ಷನಲ್ಲು, ಬೇಕಿದ್ದರೆ ತೊಗೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡಿ. ಅದಾದ ನಂತರ ನಾನು ಕ್ಯಾಪ್ಸಿಕಮ್ನ ಹಾಕ್ತಾಯಿದ್ದೀನಿ. ಕ್ಯಾಪ್ಸಿಕಮ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಆದ ನಂತರ ನಾನು ಇದಕ್ಕೆ 1.5 ಟೀ ಸ್ಪೂನಷ್ಟು ಉಪ್ಪನ್ನ ಹಾಕ್ತಾಯಿದ್ದೀನಿ. ಈ ಸ್ಪೂನ್ ಬಂದು ಚಿಕ್ಕ ಸ್ಪೂನ್ ಆಗಿರೋದ್ರಿಂದ 1.5 ಟೀ ಸ್ಪೂನ್ ಹಾಕಿದ್ದೀನಿ, ನೀವು ನೋಡ್ಕೊಂಡು ಹಾಕ್ಕೊಳ್ಳಿ. ಈಗ ನಾನು ಕರಿಬೇವನ್ನ ಹಾಕ್ತಾಯಿದ್ದೀನಿ. ಕರಿಬೇವು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಾದಮೇಲೆ ಈಗ ನೆಕ್ಸ್ಟು ನಾನು ಹೇಳಿದ್ನಲ್ಲ, ಉಪ್ಪನ್ನ ಕೂಡ ಹಾಕ್ತೀನಿ. ನಾವು ಆಲ್ರೆಡಿ ಫ್ರೈ ಮಾಡುವಾಗ ಕೂಡ ಉಪ್ಪು ಹಾಕಿದ್ದೆ 1/4 ಚಮಚದಷ್ಟು, ಮತ್ತು ನೆನೆ ಹಾಕಿದಾಗೂ ಒಂದು ಸ್ವಲ್ಪ ಉಪ್ಪು ಹಾಕಿ ನೆನೆ ಹಾಕಿದ್ದೆ. ಈಗ ಈ ಟೊಮೊಟೊ ಮಿಶ್ರಣಕ್ಕೆ ಕೂಡ ನಾನು ಉಪ್ಪನ್ನ ಹಾಕ್ತಾಯಿದ್ದೀನಿ. ಇದು ಚಿಕ್ಕ ಸ್ಪೂನ್ ಆಗಿರೋದ್ರಿಂದ ನಾನು ಇಷ್ಟು ಉಪ್ಪನ್ನ ಹಾಕ್ತಾಯಿದ್ದೀನಿ. ನೋಡ್ಕೊಂಡು ಉಪ್ಪು ಹಾಕ್ಕೊಳ್ಳಿ. ಉಪ್ಪು ಕಮ್ಮಿ ಆಯಿತು ಅಂದರೆ ಮತ್ತೆ ಬೇಕಾದ್ರೆ ಹಾಕ್ಕೊಬೋದು, ಬಟ್ ಜಾಸ್ತಿ ಆದರೆ ಅದನ್ನ ತಿನ್ನೋದಕ್ಕಾಗಲ್ಲ, ಟೇಸ್ಟ್ ಹೋಗ್ಬಿಡುತ್ತೆ. ಅದಾದ ನಂತರ ನಾನು 1 ನಿಂಬೆಹಣ್ಣು, ಮೀಡಿಯಮ್ ಸೈಜ್ ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆ ಹಣ್ಣನ್ನು ತೊಗೊಂಡಿದ್ದೆ. ಈಗ ಅದಕ್ಕೆ ಕಲಸಿ ರಸ ಮಾಡಿಕೊಂಡು ಈಗ ನಾನು ಹುಣಸೆ ರಸನ ಬಾಣಲಿಗೆ ಹಾಕ್ಕೊತಾ ಇದ್ದೀನಿ. ಟೊಮೊಟೊ ಮಿಶ್ರಣಕ್ಕಾಗಿ ಚೆನ್ನಾಗಿ ತಿರುಗಿಕೊಂಡು ಈಗ ನೋಡಿ, ನನ್ನದು ಸ್ವಲ್ಪ ಕುದಿ ಬರಲಿ ಅಷ್ಟರಲ್ಲಿ ನಾನು ನಿಮಗೆ ವಾಂಗಿಭಾತ್ ಪೌಡರು, ನಾನು ಮನೇಲಿ ಮಾಡ್ಕೊತಿರೋ ಪೌಡ್ರಲ್ಲ, ಇದು ಅಂಗಡಿ ಪೌಡರು, MTR ಕಂಪ್ನಿದು ತೊಗೊಂಡಿದ್ದೀನಿ. ನೀವು ಬೇಕಿದ್ರೆ ಯಾವ ಬ್ರ್ಯಾಂಡಲ್ಲಾದರೂ ನೀವು ತೊಗೊಬೋದು. ನಾನು MTR ಕಂಪ್ನಿದು 2 ಪ್ಯಾಕೆಟ್ ಅಂದರೆ 10 ರೂಪಾಯಿದು 2 ಪ್ಯಾಕೆಟ್ನ ತೊಗೊಂಡಿದ್ದೀನಿ. ಈಗ ನೋಡಿ, ನೀರೆಲ್ಲ ಮಳ್ತಾ ಇದೆ, ಹುಣಸೆಹಣ್ಣು ರಸ ಹಾಕಿದ್ವಲ್ವ ಅದು ಮಳ್ತಾ ಇದೆ. ಅದಕ್ಕೆ ನಾನು 2 ಪ್ಯಾಕೆಟ್ನೂ ಕೂಡ ಹಾಕ್ಕೊತಾ ಇದ್ದೀನಿ. ನಾನು ತೊಗೊಂಡಿರೋ ಬದನೆಕಾಯಿಗೆ ಇಷ್ಟು ಸಾಕಾಗುತ್ತೆ. ಈಗ ಹಾಕಿ ಪೌಡರೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಹೈ ಫ್ಲೇಮ್ ಇಟ್ಕೊಳ್ಳೋಕೆ ಹೋಗ್ಬೇಡಿ, ಲೋ ಫ್ಲೇಮ್ ಇಟ್ಕೊಳ್ಳಿ, ಇಲ್ಲಾಂದರೆ ಗೊಜ್ಜೆಲ್ಲ ಸೀದೋಗ್ಬಿಡುತ್ತೆ. ಲೋ ಫ್ಲೇಮ್ ಇಟ್ಟರೆ ಇದು ನೀಟಾಗಿ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ. ನಿಧಾನಕ್ಕಾದರೂ ಚೆನ್ನಾಗಿ ಬೆಂದರೆ ಟೇಸ್ಟ್ ಚೆನ್ನಾಗಿ ಸಿಗುತ್ತೆ. ಈಗ ಮಸಾಲೆ ಎಲ್ಲ ಮಿಕ್ಸ್ ಮಾಡಿ ಆದಮೇಲೆ ನಾನು ಹುರಿದಿಟ್ಕೊಂಡಿದ್ದಂಥ ಬದನೆಕಾಯಿ ಮತ್ತು ಬಟಾಣಿ ಎರಡೂ ಹಾಕ್ಕೊತಾ ಇದ್ದೀನಿ. ಎರಡೂ ಹಾಕಿ ನೀಟಾಗಿ ಮಿಕ್ಸ್ ಮಾಡಬೇಕು. ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಪ್ರತಿಯೊಂದು ಬದನೆಕಾಯಿ ಪೀಸ್ಗೂ ಕೂಡ ಅಲ್ಲಿ ಆ ಮಸಾಲೆ ಹಿಡಿಬೇಕು, ಅಷ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮತ್ತು ಇನ್ನೊಂದು ಏನಪ್ಪ ಅಂದರೆ, ಕೆಲವ್ರು ಏನು ಮಾಡ್ತಾರೆ, ವಾಂಗಿಭಾತ್ನ ಸಮ್ ಟೈಮಲ್ಲಿ ಕೆಲವರು ಕುಕ್ಕರಲ್ಲಿ ಮಾಡ್ಕೊತಾರೆ. ಒಂದೇ ಸಲ ಒಗ್ಗರಣೆ ಕೊಟ್ಕೊಂಡು ಡೈರೆಕ್ಟ್ ಅಕ್ಕಿ ಎಲ್ಲ ಹಾಕಿ ಕುಕ್ಕರಲ್ಲಿ ಕೂಗಿಸ್ಕೊಂಡು ವಾಂಗಿಭಾತ್ ಮಾಡ್ತಾರೆ. ಬಟ್ ನನಗೆ ನಿಜ ಆ ಥರ ಮಾಡಿದ್ರೆ ಇಷ್ಟ ಆಗೋಲ್ಲ. ನಾನು ಯಾವಾಗಲೇ ಎಷ್ಟೇ ಜನಕ್ಕೆ ವಾಂಗಿಭಾತ್ ಮಾಡಿದ್ರು ಕೂಡ, ಅಥವಾ ಫಂಕ್ಷನ್ ಇದ್ದಾಗ ಮಾಡಿದ್ರು ಕೂಡ ಈ ಥರ ಸಪ್ರೇಟ್ ಗೊಜ್ಜು ಮಾಡಿಕೊಂಡು ರೈಸ್ ಮಾಡಿ ಮಿಕ್ಸ್ ಮಾಡಿದ್ರೆ ನನಗೆ ಇಷ್ಟ ಆಗೋದು. ಈಗ ನೋಡಿ, ಒಂದು ಕ್ಯಾಪ್ನ ಕ್ಲೋಸ್ ಮಾಡಿ ನಾನು ಬೇಯಕ್ಕಿಟ್ಟಿದ್ದೆ. ಈಗ ಕಂಪ್ಲೀಟ್ ಬೆಂದಿದೆ. ಈಗ ಫೈನಲಿ ನಾನು ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊತಾ ಇದ್ದೀನಿ.
ನೀವು ನಿಮಗೆ ಯಾವ ಥರ ಸಾಧ್ಯನೋ ಆ ಥರ ಕೂಡ ಮಾಡ್ಕೊಬೋದು. ಇಲ್ಲ ಈ ಥರ ಗೊಜ್ಜು ಮಾಡೋದಕ್ಕೆ ಇಷ್ಟ ಇಲ್ಲ ಅಂದರೆ ಇದೇ ಥರ ಸೇಮ್ ಟು ಸೇಮ್ ನಾನು ಏನು ಹೇಳ್ಕೊಟ್ಟೆ ಅದೇ ಥರ ಮಾಡಿ ನೀವು ಕುಕ್ಕರಲ್ಲೂ ಕೂಡ ಮಾಡಿ ನೀರು ಜಾಸ್ತಿ ಹಾಕ್ಕೊಂಡು ಅಕ್ಕಿ ಹಾಕಿ ವಿಶಿಲ್ ಹಾಕಿಸ್ಕೊಬೋದು. ಇಲ್ಲ ಅಂದರೆ ಈ ಥರ ಗೊಜ್ಜನ್ನ ಮಾಡಿ ನೀವು ಈ ಥರ ಸಪ್ರೇಟ್ ರೈಸ್ ಮಾಡಿಕೊಂಡು ಮಿಕ್ಸ್ ಕೂಡ ಮಾಡ್ಬೋದು. ಹಂಗೆ ಮಾಡಿದ್ರೂ ಚೆನ್ನಾಗಿರುತ್ತೆ, ಹಿಂಗೆ ಬಂದರೂ ಕೂಡ ತುಂಬ ಚೆನ್ನಾಗಿರುತ್ತೆ. ಬಟ್ ಏನಪ್ಪ ಅಂದರೆ ಅದೇನೇ ಚೆನ್ನಾಗಿರುತ್ತೆ ಅಂದರೂ ನನಗೆ ಕುಕ್ಕರಲ್ಲಿ ಮಾಡಿರೋದು ಅಷ್ಟು ಇಷ್ಟ ಆಗೋದು. ಅದು ವಾಂಗಿಬಾತ್ ಅಂತ ಅನ್ಸೋದೇ ಇಲ್ಲ ನನಗೆ, ಪಲಾವು ಏನೋ ಅಥವಾ ಬೇರೆ ಅಂತ ಅನಿಸುತ್ತೆ. ಸೊ ನನಗೆ ಜಾಸ್ತಿ ಇದೇ ಥರನೇ ಇಷ್ಟಪಡೋದು. ಸೊ ಹಾಗಾಗಿ ನಿಮಗೆ ಈ ರೆಸಿಪಿನ ಕೂಡ ಶೇರ್ ಮಾಡಿದ್ದೀನಿ. ಇದು ನನಗೆ ರಿಲೇಷನಲ್ಲೇ ಒಬ್ಬರು ಭಟ್ರು ಇದ್ದಾರೆ, ಆ ಭಟ್ರು ಹೇಳ್ಕೊಟ್ಟಿದ್ದಿದ್ದು ಅವ್ರು ಇದೇ ಥರ ಮಾಡೋದು ನಾವು ಅಂತೇಳಿ. ಸೊ ಆಗ್ಲಿಂದ ನಾನು ಇದೇ ಥರನೇ ವಾಂಗಿಬಾತನ್ನ ಮಾಡೋದು. ಸೊ ನೀವು ಕೂಡ ಟ್ರೈ ಮಾಡಿ ವಾಂಗಿಬಾತನ್ನ ಈ ಥರ ಮಾಡಿ ಹೇಗಿರುತ್ತೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ನಿಮ್ಮೆಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನೋಡ್ತಿರೋರು ಕೂಡ ನೋಡೋರು ಕೂಡ ದಯವಿಟ್ಟು ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ. ಆ್ಯಂಡ್ ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್.